ನಮಸ್ಕಾರ, ಆಲ್ ಇನ್ಫೋ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಅನಾನಸ್ ಹಣ್ಣಿನ ಬಗ್ಗೆ ತಿಳಿಯೋಣ. ಅನಾನಸ್ ಹಣ್ಣು ಔಷಧೀಯ ಗುಣಗಳು. ಜೀವಸತ್ವದ ಕೊರತೆಯಿಂದ ಉಂಟಾಗುವ ಒಸಡಿನ ರಕ್ತಸ್ರಾವಕ್ಕೆ ಅನಾನಸ್ ಹಣ್ಣಿನ ಸೇವನೆ ಉತ್ತಮ. ಉರಿ ಮೂತ್ರ ರೋಗವಿರುವವರು ಮತ್ತು ಮೂತ್ರ ಸರಿಯಾಗಿ ವಿಸರ್ಜನೆ ಆಗದವರು ಹಲವು ದಿನಗಳ ಕಾಲ ಈ ಹಣ್ಣಿನ ಸೇವನೆ ಮಾಡುವುದು ಉತ್ತಮ. ಈ ಹಣ್ಣಿನ ರಸವನ್ನು ಕಜ್ಜಿ, ತುರಿ ಮೊದಲಾದ ಚರ್ಮರೋಗ ಕಾಣಿಸಿಕೊಂಡ ಆರಂಭದಲ್ಲಿಯೇ ಆ ಜಾಗದಲ್ಲಿ ಹಚ್ಚಬೇಕು. ರಕ್ತಹೀನತೆ, ಹೊಟ್ಟೆ ತೊಳೆಸುವಿಕೆ, ತಲೆ ಸುತ್ತು ಮೊದಲಾದ ತೊಂದರೆಗಳಿಗೆ ಈ ಹಣ್ಣಿನ ಸೇವನೆ ಪರಿಣಾಮಕಾರಿ. ಯಕೃತ್ ತೊಂದರೆಯಿಂದ ನರಳುತ್ತಿರುವವರು, ಆಹಾರ ಸರಿಯಾಗಿ ಜೀರ್ಣವಾಗದೇ ಇರುವವರು ಅನಾನಸ್ ಹಣ್ಣಿನ ರಸದೊಂದಿಗೆ ಸ್ವಲ್ಪ ಜೇನುತುಪ್ಪ ಬೆರೆಸಿ ಸೇವಿಸುವುದು ಉತ್ತಮ. ಗಂಟಲಿನ ರೋಗಗಳಿಗೆ ಅನಾನಸ್ ಹಣ್ಣಿನ ರಸ ಅತ್ಯುತ್ತಮ ಮದ್ದು. ಧೂಮಪಾನ ಮಾಡುವವರು ಅನಾನಸ್ ಹಣ್ಣನ್ನು ಕ್ರಮವಾಗಿ ಬಳಸುತ್ತಿದ್ದರೆ ಧೂಮಪಾನದಿಂದ ಉಂಟಾಗುವ ಕೆಟ್ಟ ಪರಿಣಾಮಗಳಿಂದ ಪಾರಾಗಬಹುದು. ಅನಾನಸ್ ಹಣ್ಣಿನ ಸಣ್ಣ ಸಣ್ಣ ತುಂಡಗಳಾಗಿ ಮಾಡಿ ಅದನ್ನು ಜೇನುತುಪ್ಪದಲ್ಲಿ 1 ವಾರ ನೆನೆಸಿಟ್ಟು ತರುವಾಯ ದಿನಕ್ಕೆರಡು ಬಾರಿ ಮುಂಜಾನೆ ಮತ್ತು ಸಂಜೆ ಸೇವಿಸಿದರೆ ಅರಿಶಿನ ಕಾಮಾಲೆ ಗುಣ ಕಂಡು ಬರುವುದು. ಗಮನಿಸಿ, ಚೆನ್ನಾಗಿ ಹಣ್ಣಾಗದ ಅನಾನಸ್ನ ಹಣ್ಣಿನ ರಸವನ್ನು ಗರ್ಭಿಣಿಯರು ಸೇವಿಸಿದರೆ ಗರ್ಭಪಾತ ಆಗುವಂತಹ ಸಾಧ್ಯತೆಯುಂಟು. ಇಂಥ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರಿಪ್ಷನ್ ಮಾಡಿ. ನಮಸ್ಕಾರ.